ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ದೇವರ ಮನೆ ನಾನು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ನನಗೆ DM ಮಾಡ್ತಾಯಿದ್ರು, ಕಮೆಂಟ್ ಮಾಡ್ತಾಯಿದ್ರು, ನೀವು ನಿಮ್ಮ ಮನೆ ದೇವ್ರ ಮನೇನ ಯಾವ ರೀತಿ ಜೋಡಿಸ್ಕೊಂಡಿದ್ದೀರಾ ಪ್ಲೀಸ್ ತೋರಿಸಿ ಅಂತ. ಸೊ ನೋಡಿ, ಇವತ್ತು ನಾನು ನನ್ನ ದೇವ್ರ ಮನೆಯ ಟೋರ್ ಜೊತೆ ನಿಮಗೆ ಸಿಗ್ತಾ ಇದ್ದೀನಿ. ಸೊ ಮೊದಲನೇಗೆ ಬಂದರೆ ಎಂಟ್ರೆನ್ಸ್, ದೇವ್ರ ಮನೆ ಎಂಟ್ರೆನ್ಸ್ ಈ ಥರ ಇದೆ. ಸ್ವಲ್ಪ ಕಾರ್ವಿಂಗ್ಸ್ ಎಲ್ಲ ಮಾಡಿದ್ದಾರೆ, ಹಾಗೆ ಸ್ವಲ್ಪ ಗ್ಲಾಸ್ ಡಿಸೈನ್ ಕೂಡ ಇದೆ. ಹಾಗೆ ನಾನು ಮೇನ್ ತೋರಣ ಕೂಡ ಹಾಕ್ಕೊಂಡಿದ್ದೀನಿ. ಇದು ಬಂದು ಉಲ್ಲನ್ ತೋರಣ ಅಂತಲೇ ಹೇಳ್ಬೋದು. ಮತ್ತು ಆ ಕಡೆ ಈ ಕಡೆ ಎರಡು ಹ್ಯಾಂಗಿಂಗ್ ಡೆಕೋರ್ನ ಹಾಕ್ಕೊಂಡಿದ್ದೀನಿ. ಗಣೇಶ ಮತ್ತು ಆನೆ ಎಲ್ಲ ಇದೆ, ಮತ್ತು ಬೆಲ್ಸ್ ಕೂಡ ಇದೆ ಅದರಲ್ಲಿ. ಹಾಗೆ ನಾವು ಡೋರ್ ಓಪನ್ ಮಾಡ್ತಿದ್ದಂಗೆ ನಮ್ಮ ದೇವರ ಮನೆ ಒಳಗಡೆ ಓವರ್ ಆಲ್ ವ್ಯೂ ಈ ಥರ ಬರುತ್ತೆ. ಮೊದಲಿಗೆ ನಾನು ದೇವ್ರ ಕೂರಿಸಿರೋಂಥ ಅಂದರೆ ಕಳಶ ಇಟ್ಟಿರೋಂಥ ಪೀಠದ ಬಗ್ಗೆನೇ ಹೇಳ್ತೀನಿ. ಇದು ಒಂದು ಜರ್ಮನ್ ಸಿಲ್ವರ್ದು ಪೀಠ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದನೇ ನಾನು ಇದನ್ನು ಬಳಸ್ತಾ ಇದ್ದೀನಿ. ಹಾಗೆ ದೇವಿಯ ಕಳಶದ ಮುಂದೆ ನಾನು ಗಣೇಶ ಮತ್ತು ಲಕ್ಷ್ಮಿಯ ಬೆಳ್ಳಿ ವಿಗ್ರಹನ ಒಂದು ಬೆಳ್ಳಿ ತಟ್ಟೆನಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ಹಾಗೆ ಒಂದು ಕಾಮಾಕ್ಷಿ ದೀಪ ಕೂಡ ಅದರಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ಇನ್ನು ಕಳಶದ ಬಲಭಾಗ ಮತ್ತು ಎಡಭಾಗದಲ್ಲಿ ನಾನು ತುಂಬಾ ಆರಾಧನೆ ಮಾಡುವಂಥದ್ದು ದೇವರು ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮ. ಸೊ ಅವರ ಹೆಸರು ಹೇಳ್ಕೊಂಡು ಪ್ರತಿದಿನ ನಾನು ಅನ್ನಪೂರ್ಣೇಶ್ವರಿ ಪೂಜೆ ಕೂಡ ಮಾಡ್ತೀನಿ. ಅಂದರೆ ಅಕ್ಷಯ ಪಾತ್ರೆ ಪೂಜೆ ಕೂಡ ಮಾಡ್ತೀನಿ. ಹಾಗೆ ಈ ಕಡೆ ಬಂದರೆ ಕುಬೇರ ಕುಂಚ ಅಂತ ಕೂಡ ಅದನ್ನು ಕೂಡ ನಾನು ಇಟ್ಟು ಪೂಜೆ ಮಾಡ್ತೀನಿ. ಹಾಗೆ ನಾನು ಬೆಳ್ಳಿ ಕಳಶವನ್ನಿಟ್ಟು ಕೂಡ ಪೂಜೆ ಮಾಡ್ತೀನಿ. ಇನ್ನು ಆ ಕಡೆ ಈ ಕಡೆ ಬಂದರೆ 2 ಬೆಳ್ಳಿ ದೀಪದ ಕಂಬ ಕೂಡ ಇಟ್ಟಿದ್ದೀನಿ. ಪ್ರತಿದಿನ ನಾನು ಅದರಲ್ಲೇ ದೀಪನ ಹಚ್ಚುವಂಥದ್ದು. ಇನ್ನು ಈ ಸೈಡು ರೈಟು ಲೆಫ್ಟು ಸೈಡು ಮತ್ತು ಕಳಶದ ಕೆಳಭಾಗದಲ್ಲಿ ಪ್ರತಿನಿತ್ಯ ನಾನು ರಂಗೋಲಿ ಕೂಡ ಹಾಕಿರ್ತೀನಿ. ಹಾಗೆ ಇದೊಂದು ಬಾಕ್ಸ್ ಬಗ್ಗೆ DM ಬರ್ತಾನೆ ಇತ್ತು. ಈ ಬಾಕ್ಸಲ್ಲಿ ನೀವೇನು ಇಟ್ಟಿದ್ದೀರಾ ಅಂತ ಅದರದ್ದು ಕಂಪ್ಲೀಟ್ ವಿಡಿಯೋ ನಾನು ಕೊನೆಯಲ್ಲಿ ತೋರಿಸಿದ್ದೀನಿ. ಹಾಗೆ ಇಲ್ಲಿ ನಾನು ಈ ಬಾಕ್ಸ್ ಮೇಲೇ ಪೂಜೆ ಮಾಡುವಂಥದ್ದು. ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ದೀಪ ಕೂಡ ಹಚ್ತೀನಿ. ಅಲ್ಲಿ 2 ಬ್ರಾಸ್ದು ದೀಪ ಮತ್ತು ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ಕೂಡ ಇಟ್ಟಿರ್ತೀನಿ. ಇನ್ನು ಈ ಸೈಡ್ ಬಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಫೋಟೋ, ಹಾಗೆ ಒಂದು ಚಕ್ರದ ಫೋಟೋನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಲಕ್ಷ್ಮೀ ಕುಬೇರ ಯಂತ್ರ ಕೂಡ ನಾನು ಪ್ರತಿದಿನ ಪೂಜೆ ಮಾಡ್ತೀನಿ. ಹಾಗೆ ಈ ಬಟ್ಲಲ್ಲಿ ಸ್ವಲ್ಪ ಸೋಂಪು, ಯಾಲಕ್ಕಿ, ಪಚ್ಚ ಕರ್ಪೂರ ಹಾಗೆ ಲವಂಗನ ಇಟ್ಟಿದ್ದೀನಿ. ಸ್ವಲ್ಪ ಘಮ ಚೆನ್ನಾಗಿರುತ್ತೆ, ಅಂದರೆ ಪಾಸಿಟಿವ್ ವೈಬ್ಸ್ ಕೂಡ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ತಾಮ್ರದ ಚೊಂಬಲ್ಲಿ ಪ್ರತಿನಿತ್ಯ ನೀರು ಕೂಡ ತುಂಬಿಸಿಡ್ತೀನಿ. ದೇವ್ರ ಮನೆಯಲ್ಲಿ ಯಾವಾಗಲೂ ಹಾಗೆ ಖಾಲಿ ಬಿಡಬಾರ್ದು ಅಂತ. ಹಾಗೆ ಈ ಸೈಡ್ ಬಂದರೆ ಒಂದು ಮಂಜುನಾಥ ಸ್ವಾಮಿ ಫೋಟೋ ಕೂಡ ಇದೆ. ಅದರ ಮುಂದೆಗಡೆ ಅರಿಶಿನ ಕುಂಕುಮದ ಬಟ್ಲು ಕೂಡ ನಾನು ಇಟ್ಟಿದ್ದೀನಿ. ಹಾಗೆ ಇದು ನಮ್ಮ ಮನೆ ದೇವರ ಹೆಸರು ಹೇಳ್ಕೊಂಡು ಪ್ರತಿನಿತ್ಯ ನೀರನ್ನ ತುಂಬಿಸಿ ಅದಕ್ಕೊಂದು ತುಳಸಿ ದಳ ಕೂಡ ಹಾಕ್ತೀನಿ. ಅದ್ರ ಮುಂದೆ ಒಂದು ಸಣ್ಣ ರಂಗೋಲಿ ಕೂಡ ಬಿಟ್ಟಿರ್ತೀನಿ. ಏನಂತ ಹೇಳಿದ್ರೆ ಪ್ರತಿನಿತ್ಯ ನೈವೇದ್ಯ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಸರಿ, ಒಂದು ಚೊಂಬಲ್ಲಾಗಲಿ ಅಥವಾ ಬಿಂದಿಗೆನಲ್ಲಾಗಲಿ ನೀರಿಡಬೇಕು. ಹಾಗೆ ವೆಂಕಟೇಶ್ವರ ಬಂದು ನಮ್ಮ ಮನೆಯ ದೇವರ ಫೋಟೋ ಕೂಡ ಇಟ್ಟಿದ್ದೀನಿ. ಈ ಕಡೆ ಬಂದರೆ ಬಂಡೆ ಮಾರಮ್ಮ ಅಂತ ಹೇಳಿ ಆ ದೇವ್ರು ಕೂಡ ಫೋಟೋ ಇಟ್ಟಿದ್ದೀನಿ. ಇನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋವಂಥ ಸೆಟ್ ಬಂದು ಗೌರಿ ಸೆಟ್ಟು ಅಂತ ಹೇಳ್ತಾರೆ, ಅಥವಾ ಗೃಹ ಪ್ರವೇಶ ಸೆಟ್ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು.
ಇನ್ನು ಈ ಗೌರಿ ಸೆಟ್ಟಲ್ಲಿ ಅಥವಾ ಗುರುಪ್ರವೇಶದ ಸೆಟ್ಟಲ್ಲಿ 5 ರೀತಿ ಐಟಮ್ಗಳು ಬರುತ್ತೆ. ಒಳಕಲ್ಲು, ರಾಗಿ ಕಲ್ಲು, ಕುಟ್ಟೋ ಕಲ್ಲು ಮತ್ತು ಹಸಿ ಕಲ್ಲು ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಸದಾ ನಮ್ಮ ಮನೇಲಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಬಂದರೆ ಒಂದು ಲಕ್ಷ್ಮಿ ಫೋಟೋ ಕೂಡ ಇದೆ, ಹಾಗೆ ಓಂ ಶಕ್ತಿ ಫೋಟೋ ಕೂಡ ಇದೆ. ನಾನು ಓಂ ಶಕ್ತಿ ಮಾಲೆ ಕೂಡ ಹಾಕ್ಕೊಳ್ತೀನಿ, ಅದರಿಂದ ಆ ಫೋಟೋ ಕೂಡ ಪೂಜೆ ಮಾಡ್ತೀನಿ. ಇನ್ನು ಈ ಸೈಡ್ ಬಂದರೆ ಒಂದು ಗಂಧದ ಕಡ್ಡಿ ಸ್ಟ್ಯಾಂಡ್ ಕೂಡ ಇದೆ. ಮತ್ತು ಕೆಳಗಡೆ ಡ್ರಾ ಏನಿದೆ ಅದ್ರಲ್ಲಿ ನಾನು ಏನೂ ಐಟಮ್ ಕೂಡ ಇಟ್ಟಿಲ್ಲ, ಯಾಕಂದರೆ ಆ ಕಡೆ ಈ ಕಡೆ ಫೋಟೋ ಇರೋದ್ರಿಂದ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇನ್ನು ಹಿಂದೆಗಡೆ ಹೇಳೋದಾದರೆ ಒಂದು ದೊಡ್ಡ ಫೋಟೋನೇ ಇದೆ, ಅನ್ನಪೂರ್ಣೇಶ್ವರಿ ಫೋಟೋ. ಈ ಅನ್ನಪೂರ್ಣೇಶ್ವರಿ ಫೋಟೋ ತಂದಾಗಲಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಅಂತಲೇ ನಾವು ಅನುಭವಿಸಿಲ್ಲ. ಖಂಡಿತವಾಗ್ಲೂ ನನಗೆ ಎಲ್ಲನೂ ಒಳ್ಳೆಯದೇ ಮಾಡಿದ್ದಾರೆ ಅಮ್ಮ. ಹಾಗೆ ಆ ಕಡೆ ಈ ಕಡೆ 2 ನವಿಲ್ಗರಿ ಕೂಡ ಇದೆ. ಇನ್ನು ಅದ್ರ ಮೇಲೆ ಲಕ್ಷ್ಮೀ ಸರಸ್ವತಿ ವಿಘ್ನೇಶ್ವರ ಫೋಟೋ ಕೂಡ ಇದೆ. ದ ಮೋಸ್ಟ್ ರಿಕ್ವೆಸ್ಟೆಡ್ DM ಅಂತ ಹೇಳಿದ್ರೆ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡಿ. ಇವತ್ತು ನಾನು ಈ ಬಾಕ್ಸಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಸ್ಪೈಸಿ ಬಾಕ್ಸ್ ಅಂತಲೂ ಹೇಳ್ತಾರೆ. ಎಲ್ಲದಕ್ಕೂ ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಬೋದು. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ಇದರಲ್ಲಿ 9 ಬಾಕ್ಸಸ್ ಬರುತ್ತೆ. ಮೊದಲನೇದರಲ್ಲಿ ನಾನು ಲವಂಗನ ಇಟ್ಟಿದ್ದೀನಿ. ಅಂದರೆ ಅಷ್ಟೇ ಅಂತ ಕ್ವಾಂಟಿಟಿ ಅಲ್ಲ, ನಿಮ್ಮ ಒಂದು ಮುಷ್ಟಿನಲ್ಲಿ ಎಷ್ಟು ಬರುತ್ತೆ ಅಷ್ಟು. ಮೊದಲಿಗೆ ಲವಂಗ ಇಟ್ಟಿದ್ದೀನಿ, ಅದಾದಮೇಲೆ ಅರಿಶಿಣದ ಕೊಂಬು, ಅದ್ರ ಪಕ್ಕದಲ್ಲಿ ಪುಟ್ಟ ಪುಟ್ಟ ಬಳೆಗಳು ಬರುತ್ತೆ. ಬಳೆಗಳು ಏನಕ್ಕೆ ಅಂದರೆ ನಾನು ದೇವಿಗೆ ಅಷ್ಟೋತ್ತರ ಅದೇನಾದರೂ ಮಾಡಬೇಕಾದ್ರೆ ಬಳಸ್ಕೊತೀನಿ. ಹಾಗೆ ಯಾಲಕ್ಕಿ ಎಲ್ಲ ನಾನೊಂದು ಇಡಿಯಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಕಾಯಿನ್ಸು, ಅದಾದಮೇಲೆ ಬಟ್ಲಡಿಕೆ ಕೂಡ ತುಂಬಾ ಒಳ್ಳೆಯದು. ಅದಾದಮೇಲೆ ಶ್ರೀಫಲ, ಇದು ಚಿಕ್ಕ ತೆಂಗಿನಕಾಯಿ ಅಂತ ಹೇಳ್ತಾರೆ. ಶ್ರೀಫಲ ಕೂಡ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ಇದು ಪೂರ್ಣಫಲ ಅಡಿಕೆ, ಬಟ್ಲಡಿಕೆ ಥರ ಅಲ್ಲ, ಒಂದು ಪೂರ್ತಿ ಅಡಿಕೆನ ಇಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ಇದು ಗುಲಗಂಜಿ, ಇದು ಕೂಡ ಅಷ್ಟೇ, ನಂಬರ್ಸ್ ಆ ಥರ ಎಲ್ಲ ಏನೂ ಇಲ್ಲ, ಎಷ್ಟು ಸಿಗುತ್ತೋ ಅಷ್ಟು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಇದು ಕವಡೆ, ಯೆಲ್ಲೋ ಕಲರ್ದು, ಅಂದರೆ ಹಳದಿ ಕವಡೆ, ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಇದು ಕೂಡ 11 ಇದೆ. ಕೆಲವೊಂದು 11 ಇಟ್ಟಿದ್ದೀನಿ, ಇನ್ನೊಂದಷ್ಟು ಕೆಲವು ಐಟಮ್ಗಳು ಎಷ್ಟು ಐಡಿಗೆ ಎಷ್ಟು ಸಿಗುತ್ತೋ ಹಾಗೆ. ಆಮೇಲೆ ಕಮಲಘಟ್ಟ, ಅದು ಕೂಡ ಒಂದು 11 ಇದೆ. ಇದು ಬಂದರೆ ಗೋಮತಿ ಚಕ್ರ, ಇದು ಕೂಡ ಒಂದು 11 ಇಟ್ಟಿದ್ದೀನಿ. ಇದಿಷ್ಟು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು. ಪ್ರತಿದಿನ ಪೂಜೆ ಮಾಡಿದ್ರೆ ಖಂಡಿತ ಮನೆಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಪ್ರತಿದಿನ ಇದಕ್ಕೆ ಪೂಜೆ ಮಾಡ್ತೀನಿ. ಏನಂತ ಹೇಳಿದ್ರೆ ಲಕ್ಷ್ಮೀ ಸ್ವರೂಪವಾಗಿರುವಂಥದ್ದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂದು ಈ ಕಡೆ ನಾನು ಪೂಜೆಗೆ ಏನೇನು ಬೇಕೋ ಐಟಮ್ಗಳನ್ನ ಜೋಡಿಸಿದ್ದೀನಿ. ಉಪ್ಪು, ಅದಾದಮೇಲೆ ಯೆಲ್ಲೋ ಕಲರ್ದು ಸಾಸಿವೆ ಮತ್ತು ಧನಿಯಾ, ಅದಾದಮೇಲೆ ಕೆಲವೊಂದು ಬಟ್ಟೆಗಳನ್ನೂ ಕೂಡ ಇಟ್ಟಿದ್ದೀನಿ. ಇದು ಸ್ವಲ್ಪ ಊದ್ಕಡ್ಡಿ, ಸ್ವಲ್ಪ ದೊಡ್ಡದಾಗೆ ತೊಗೊಂಡು ಬರ್ತೀನಿ, ನನಗೆ ದೇವ್ರ ಮನೇಲಿ ಜಾಸ್ತಿ ಉಪಯೋಗ ಅಂಥದ್ದು ಊದ್ಗಡ್ಡಿ, ಕರ್ಪೂರ ಅದೆಲ್ಲ. ಮತ್ತು ಇದು ಬ್ಲೌಸ್ ಪೀಸು ಮೊನ್ನೆ ಪೂಜೆ ಮಾಡೋಕ್ಕೆ ತೊಗೊಂಡಿದ್ದೆ, ಅದನ್ನು ಎತ್ತಿಟ್ಟಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಊದ್ಗಡ್ಡಿ ಬಾಕ್ಸು. ಅದಾದಮೇಲೆ ಇದರಲ್ಲಿ ಬಂದು ಗೌರಿ ಸೆಟ್ ಅಂತ ಹೇಳ್ತಾರಲ್ಲ, ಬಳೆ ಬಿಚ್ಚಾಲೆ, ಅದು ದೀಪದಕ್ಕೆ ಬತ್ತಿ, ಅರಿಶಿನ, ಕುಂಕುಮ, ದಾರ, ಹಸಿ ದಾರ, ಇದೆಲ್ಲ ನಾನು ವಿಡಿಯೋ ಮಾಡೋದಕ್ಕೂ ಯೂಸ್ ಆಗುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ನಮಗಿದೆಲ್ಲ ಬಳಕೆ ಆಗೇ ಆಗುತ್ತೆ. ಸೊ ಆದಷ್ಟು ದೇವ್ರ ಮನೆಯಲ್ಲಿ ಏನು ಬೇಕೋ ಅದನ್ನು ಇಟ್ಕೊಳ್ಬೇಕೇ ಹೊರತು ಎಲ್ಲನೂ ತೊಗೊಂಬಂದು ದೇವ್ರ ಮನೆಯಲ್ಲಿ ಇಡಬಾರ್ದು. ದೇವ್ರ ಮನೆಯಲ್ಲಿ ಜಾಸ್ತಿ ಭಾರ ಕೂಡ ಇಡಬಾರ್ದು ಅಂತ ಹೇಳ್ತಾರೆ. ಆದಷ್ಟು ನಾನು ಅದಕ್ಕೆ ಆ ಕಬೋರ್ಡ್ಗಳಲ್ಲೆಲ್ಲ ನಾನು ಏನೂ ಕೂಡ ಉಪಯೋಗಿಸೋದಿಲ್ಲ, ಎಲ್ಲನೂ ಹಾಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಆಯಿಲ್ ಡಿಸ್ಪೆನ್ಸರು, ಇದೊಂದು ಸೋಪಿಂದು ಆಯಿಲ್, ಏರಿಯಲ್ ಆಯಿಲ್ಗೆ ಬಂದಿದ್ದು ಒಂದು ಡಿಸ್ಪೆನ್ಸರು, ಅದರಲ್ಲಿ ನಾನು ಆಯಿಲ್ನ ಇಟ್ಟಿದ್ದೀನಿ. ಅದಾದಮೇಲೆ ಅಕ್ಷತೆ, ಇದು ಬಂದು ದಶಂಗಮ್ ಅಂತ ಇನ್ಸ್ಟೆಂಟಾಗಿ ನಾವು ಧೂಪ ಸ್ಟಿಕ್ನ ರೆಡಿ ಮಾಡ್ಕೋಬೋದು. ಇದು ಬಂದು ಚಂದನ ಅಂತ, ಇದು ದೇವ್ರ ಫೋಟೋಗಳಿಗೆ ಅರಿಶಿನ ಮತ್ತು ರೋಸ್ ವಾಟರ್ನೆಲ್ಲ ಮಿಕ್ಸ್ ಮಾಡಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗ ಡ್ರೈ ಆಗಲ್ಲ. ಅದಾದಮೇಲೆ ಸ್ವಲ್ಪ ಇಲ್ಲಿ ಕರ್ಪೂರ ಮತ್ತು ಪಚ್ಚ ಕರ್ಪೂರ, ನಾರ್ಮಲ್ ಕರ್ಪೂರ ಇಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಬತ್ತಿಗಳನ್ನ ಎಣ್ಣೆಯಲ್ಲಿ ನೆನೆಸಿಟ್ಟಿರ್ತೀನಿ ನಾನು, ಬೇಗ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ.
ಅದಾದಮೇಲೆ ಒಂದು ಬೆಂಕಿ ಪೊಟ್ನ ಮತ್ತು ಹೂವು ಎಲ್ಲ ಕಟ್ ಮಾಡೋದಕ್ಕೆ ಒಂದು ಕತ್ರಿ, ಅದಾದಮೇಲೆ ಜವಾದು ಪೌಡರ್ ಕಳಶಕ್ಕೆ ಹೂವಿಗೆಲ್ಲ ನೀರು ಚಿಮುಕ್ಸಿ ಹಾಕೋದಕ್ಕೆ ನಾನು ಜಾಸ್ತಿ ಬಳಸ್ತೀನಿ ಇದನ್ನೆಲ್ಲ. ಅಟ್ಲೀಸ್ಟ್ ಒಂದಲ್ಲ ಎರಡು ಇದ್ದೇ ಇರುತ್ತೆ. ಅದಾದಮೇಲೆ ಇದು ಎಸೆನ್ಷಿಯಲ್ ಆಯಿಲು, ದೀಪ ಏನಾದರೂ ಹಚ್ಚಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೇಲಿ. ಅದಾದಮೇಲೆ ಇದು ರೋಸ್ ವಾಟರ್ ಕೂಡ ಕಳಶಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಬಂದು ಧೂಪ ಹಚ್ಚೋದಕ್ಕೆ ಒಂದು ಧೂಪದ ಸ್ಟ್ಯಾಂಡು, ಇನ್ನಿಲ್ಲಿ ಬಂದರೆ ಪಂಚಪತ್ರೆ, ಉದ್ಧರಣೆ, ಹಾಗೆ ಗಂಟೆ, ಒಂದು ತಟ್ಟೆ, ಇದು ನಾರ್ಮಲಾಗಿ ಈ ಸೈಡಲ್ಲಿ ಇದ್ದೇ ಇರುತ್ತೆ. ಸೊ ಇದಿಷ್ಟು ನಾನು ಈ ರೀತಿಯಾಗಿ ನನ್ನ ದೇವ್ರ ಮನೆನ ಜೋಡಿಸ್ಕೊಂಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ನಾನು ಜೋಡಿಸ್ಕೊಂಡಿರೋ ರೀತಿ? ನಿಮ್ಗೇನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.